ವಕ್ಫ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಸಿಎಂ 150 ಕೋಟಿ ಆಮಿಷದ ಆರೋಪ ಸುಳ್ಳು ಅಂತೇಳಿ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿರುವಂತಹದ್ದು. ವಿಜಯೇಂದ್ರ ವಿರುದ್ಧ ಸಿಎಂ ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರವಾದಂತಹ ಮಾತು. ನನಗೆ ವಿಜಯೇಂದ್ರ ಲಂಚದ ಆಫರ್ ಅನ್ನು ಮಾಡಿರಲಿಲ್ಲ. ಪಬ್ಲಿಕ್ ಟಿವಿಗೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ವಕ್ಫ್ ಆಸ್ತಿ ಕಬಳಿಕೆ ಆರೋಪಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಸಿಎಂ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ರು. ವಿಜಯೇಂದ್ರ ವಿರುದ್ಧ ಬಾಂಬನ್ನು ಸಿಡಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಲ್ಲಿ ಸಿಬಿಐ ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಆಗ್ರಹಿಸಿದ್ರು. ಈಗ ಈ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಈ ಮೂಲಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. 150 ಕೋಟಿಯ ಆಮಿಷ ಮಾಡಿ ಒಡ್ಡಿದ್ರಲ್ಲ ಅನ್ನುವಂತಹ ವಿಚಾರ ಇತ್ತಲ್ಲ, ಅದು ಸುಳ್ಳು, ಸತ್ಯಕ್ಕೆ ದೂರವಾಗಿರುವಂತಹದ್ದು ಅಂಥೇಳಿ ಈಗ ಅವರೇನೇ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನನಗೆ BY ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಲಂಚದ ಆಫರ್ ಅನ್ನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತು ಸತ್ಯಕ್ಕೆ ದೂರವಾದಂತಹ ಮಾತು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸುವ ಮೂಲಕ ಈ ವಕ್ಫ್ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇರುವ ಪ್ರಕಾರ ಲಂಚದ ಬೇಡಿಕೆ ನಿಮಗೆ ಯಾರಾದರೂ ವಿಜಯೇಂದ್ರ ಅಂತ ಅವರು ಹೇಳಿದ್ದಾರೆ ಅಥವಾ ಬೇರೆ ಯಾರಾದರೂ ಇದನ್ನು ಮುಚ್ಚಿ ಹಾಕಿ ಈ ವರದಿಯನ್ನು ಮುಚ್ಚಿ ಹಾಕಿ ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರಾದರೂ ಲಂಚದ ಬೇಡಿಕೆ ಇಟ್ಟಿದ್ದಾರೆ? ವಿಜಯೇಂದ್ರರವರೇ 150 ಕೋಟಿಯ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಈಗ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಮತ್ತು ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿದ್ದನ್ನು ಹೇಳಿಲ್ಲ. ಆದರೆ ನಾನು ಮತ್ತು ವಿಜೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಎಲ್ಲಿ ಸರ್ ಅವರು ನಿಮ್ಮ ಮನೆಗೆ ಏನಾದರೂ ಬಂದಿದ್ದರು? ಅವ್ರು ನನ್ನ ಮನೆ ಬಂದಿಲ್ಲ, ನಮ್ಮ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ, ಆಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಅವರು ಯಡಿಯೂರಪ್ಪ ಅವರು CM ಆಗಿದ್ದರು. ಅದಕ್ಕೆ ಅದು ಮಾತಾಗಿತ್ತು. ಆಗ ಅವ್ರು ಹೇಳಿದ್ದೀವಿ, ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ಅವಳು ನೊಂದಿದ್ದೀರಾ, ಎಷ್ಟು ತನಕ ಈ ಒಂದು ಹೋರಾಟವನ್ನು ಮಾಡ್ತೀರಿ, ಬಿಟ್ಬಿಡಿ ಎಂದು ಹೇಳಿದ್ದರು. ಸರ್, ನೀವೇ ಹೇಳಿದಾಗೆ ಆ ಸಂದರ್ಭದಲ್ಲಿ 150 ಕೋಟಿಯಲ್ಲಿ ಅದಕ್ಕಿಂತಲೂ ಹೆಚ್ಚು ಕಾಂಗ್ರೆಸ್ನವರು ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಯಾರಾದರೂ ಒಂದೆರಡು ಹೆಸರು ನೆನಪಿದೆಯಾ ಸರ್? ಅದೇ ನಾನು ಹೆಸರು ಹೇಳಬೇಕಾದ್ರೆ ಆಗದೊಬ್ಬರು ವಕ್ಫ್ ಬೋರ್ಡ್ ಯಾರೊಬ್ಬರು ಚೇರ್ಮನ್ ಇದ್ದರು, ವಕೀಲರು, ಅವ್ರು ನನಗೆ ಫೋನ್ ಮಾಡಿದರು. ಆಮೇಲೆ ಫೋನ್ ಮಾಡಿ ನಾನು ಬರ್ತೇನೆ, ಭೇಟಿ ಮಾಡಿ ಏನು ಬೇಕು ಹೇಳಿ ಕೊಡ್ತೇವೆ ಅಂತೇಳಿ. ಅದರ ನಂತರ ವಕ್ಫ್ ಬೋರ್ಡ್ನಲ್ಲಿ ಅದು 2-3 ಚೇರ್ಮನ್ ಕೂಡ ನಂಗೆ ಹೇಳಿದರು ಈ ಮಾತನ್ನು. ಅದಕ್ಕೆ ನಾನು ತಿರಾಕರಿಸಿದ್ದಲ್ಲದೆ ನಾನು ಅದರ ಬಗ್ಗೆ ನಾನು ಪ್ರೆಸ್ಸಲ್ಲಿ ಕೂಡ ರಿಪೋರ್ಟ್ ಮಾಡಿದ್ದೆ. ನಾನು ಅಂದರೆ ಯಾರು ರಾಜಕಾರಣಿಗಳು ಯಾರು ನಿಮಗೆ ಇದನ್ನು ಸಂಪರ್ಕ ಮಾಡಲಿಲ್ಲ? ಅಂದರೆ ಕಾಂಗ್ರೆಸ್ನವರು? ಖಂಡಿತ ಕಾಂಗ್ರೆಸ್ನವರೇ ಮಾಡಿದ್ದು, ಮತ್ತು ಯಾರೂ ಮಾಡಿಲ್ಲ. ದುಡ್ಡಿನ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾತ್ರ ನನಗೆ ಕೊಡ್ತೇನೆ ಅಂತೇಳಿ ಕೊಡ್ತಿದ್ದೆ. ನಾವು ನಿಮಗೆ ನೀವು ಅದರ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರೇ. ಹೌದು, ರಾಜಕಾರಣಿಗಳು ಖುದ್ದು ಫೋನ್ ಮಾಡಿದ್ದಾರೆ, ಯಾರ ಹೆಸರು ತೆಗೆದವ್ರು ಮಾಡಿದ್ದಾರೆ. ನಾನು ಅವರ PA ಮಾತಾಡೋದು ಹೀಗೆ ಅಂತ ಹೇಳಿ ಮಾಡಿದ್ದಾರೆ. ಮತ್ತು 2-3 ಇದು ಯೂತ್ ಲೀಡರ್ಸ್, ಕಾಂಗ್ರೆಸ್ನ ಯೂತ್ ಲೀಡರ್ಸ್ ಏನಿದ್ದಾರೆ ಅವರು ಕೂಡ ಬಂದಂತ ಹೇಳಿದರು ಹೀಗೆ ಅಂತ ವಿಷಯ ಅಂತೇಳಿ. ಅದನ್ನು ಸರಿ ಮಾಡುವ, ಅದು ನಿಮ್ಗೇನು ಬೇಕು ಹೇಳಿ ಅವರ ಪಕ್ಕದವರು ಬಂದು ಹೇಳಿದ್ದಾರೆ. ನನಗೆ ನೆನಪಿಲ್ಲ ಯಾರು ಅಂತ ನೆನಪಿಲ್ಲ ನನಗೆ. ಅದೇ ಅಲ್ಲಿ ಅವರೇ ಕಾಂಗ್ರೆಸ್ನವರೇ ಬಂದು ನನಗೆ ಆಫರ್ ಕೊಟ್ಟಿದ್ದರು. ಅಲ್ಲ ಸರ್, ಈಗ ಇದು ಅನ್ವರ್ ಮಾಣಿಪ್ಪಾಡಿ ಅವರ ಸ್ಟೇಟ್ಮೆಂಟ್. ನಿನ್ನೆ CM ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. BY ವಿಜಯೇಂದ್ರ ವಿರುದ್ಧ 150 ಕೋಟಿ ರೂಪಾಯಿಯ ಬಾಂಬನ್ನು ಸಿಡಿಸಿದ್ರು CM ಸಿದ್ದರಾಮಯ್ಯನವರು. ವಕ್ಫ್ ಆಸ್ತಿಯ ವಿಚಾರಕ್ಕೆ ಮೌನವನ್ನು ವಹಿಸಲಿಕ್ಕೆ ವಿಜಯೇಂದ್ರ ಅವರು 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅನ್ನುವಂತಹ ವಿಚಾರ. ವಕ್ಫ್ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ರು ಅನ್ವರ್ ಮಾಣಿಪ್ಪಾಡಿ ಅವರು. ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಕಾಂಗ್ರೆಸ್ ನಾಯಕರಿಂದ ಆಫರ್. ನನಗೆ ಕಾಂಗ್ರೆಸ್ ನಾಯಕರು ಲಂಚದ ಆಫರ್ ಅನ್ನು ಕೊಟ್ಟಿದ್ರು. ವಿಜಯೇಂದ್ರ ಯಾವುದೇ ರೀತಿಯ ಹಣದ ಬೇಡಿಕೆಯನ್ನು ಇಟ್ಟಿರಲಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ವಿಜಯೇಂದ್ರ ವಿರುದ್ಧ CM ಸಿದ್ದರಾಮಯ್ಯನವರು ಮಾಡಿರುವಂತಹ ಆರೋಪ ಶುದ್ಧ ಸುಳ್ಳು, ಸತ್ಯಕ್ಕೆ ದೂರವಾಗಿರುವಂತಹದ್ದು ಅಂಥೇಳಿ ಅನ್ವರ್ ಮಾಣಿಪ್ಪಾಡಿ ಅವರು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸಕ್ಕೆ ಮುಂದಾಗಿರುವಂತಹದ್ದು.
ನಿನ್ನೆ ಸಿಎಂ ಸಿದ್ದರಾಮಯ್ಯನವರು BY ವಿಜಯೇಂದ್ರ ವಿರುದ್ಧ ಮಾಡಿದಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. 150 ಕೋಟಿ ರೂಪಾಯಿಯ ಬಾಂಬ್ ಸಿಡಿಸಿದ್ರು. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರುವ ಪ್ರಕಾರ ಲಂಚದ ಬೇಡಿಕೆ ನಿಮಗೆ ಯಾರಾದರೂ ವಿಜಯೇಂದ್ರ ಅಂತ ಅವರು ಹೇಳಿದ್ದಾರೆ, ಅಥವಾ ಬೇರೆ ಯಾರಾದರೂ ಇದನ್ನು ಮುಚ್ಚಿ ಹಾಕಿ ಈ ವರದಿಯನ್ನು ಮುಚ್ಚಿ ಹಾಕಿ ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರಾದರೂ ಲಂಚದ ಬೇಡಿಕೆ ಇಟ್ಟಿದ್ದಾರೆ? ವಿಜಯೇಂದ್ರರವರೇ 150 ಕೋಟಿಯ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಈಗ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಮತ್ತು ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿಲ್ಲ. ಆದರೆ ನಾನು ಮತ್ತು ವಿಜೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಅದು ಎಲ್ಲಿ ಸರ್, ಅವ್ರು ನಿಮ್ಮ ಮನೆಗೆ ಏನಾದರೂ ಬಂದಿದ್ರಾ? ಅವ್ರು ನನ್ನ ಮನೆ ಬಂದಿಲ್ಲ, ನಮ್ಮ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ, ಆಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ನನಗೂ ಮತ್ತು ವಿಜೇಂದ್ರವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಅವರು ಯಡಿಯೂರಪ್ಪ ಅವರು CM ಆಗಿದ್ದರು, ಅದಕ್ಕೆ ಅದು ಮಾತಾಗಿತ್ತು. ಆಗ ಅವ್ರು ಹೇಳಿದ್ದು, ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ಅವಳು ನೊಂದಿದ್ದೀರಾ, ಎಷ್ಟು ತನಕ ಈ ಒಂದು ಹೋರಾಟವನ್ನು ಮಾಡ್ತೀರಿ, ಬಿಟ್ಬಿಡಿ ಎಂದು ಹೇಳಿದ್ದರು. ಸರ್, ನೀವೇ ಹೇಳಿದಾಗೆ ಆ ಸಂದರ್ಭದಲ್ಲಿ 150 ಕೋಟಿಯಲ್ಲಿ ಅದಕ್ಕಿಂತಲೂ ಹೆಚ್ಚು ಕಾಂಗ್ರೆಸ್ನವರು ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಯಾರಾದರೂ ಒಂದೆರಡು ಹೆಸರು ನೆನಪಿದೆಯಾ ಸರ್? ಅದೇ ನಾನು ಹೆಸರು ಹೇಳಬೇಕಾದ್ರೆ ಆಗದೊಬ್ಬರು ವಕ್ಫ್ ಬೋರ್ಡ್ ಯಾರೊಬ್ಬರು ಚೇರ್ಮನ್ ಇದ್ದರು, ವಕೀಲರು, ಅವ್ರು ನನಗೆ ಫೋನ್ ಮಾಡಿದರು. ಆಮೇಲೆ ಫೋನ್ ಮಾಡಿ ನಾನು ಬರ್ತೇನೆ, ಭೇಟಿ ಮಾಡಿ ಏನು ಬೇಕು ಹೇಳಿ ಕೊಡ್ತೇನೆ ಅಂತೇಳಿ. ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಚರ್ಚೆಗೆ, ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ವಿಜಯೇಂದ್ರ ವಿರುದ್ಧ CM ಸಿದ್ದರಾಮಯ್ಯನವರು ಮಾಡಿದಂತಹ ಆರೋಪ, ಅದಕ್ಕೆ ಈಗ ಅನ್ವರ್ ಮಾಣಿಪ್ಪಾಡಿ ಅವರು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿರುವಂಥದ್ದು.